ಮೊದಲನೇದಾಗಿ ಹೇಳ್ತದ, ಆತನು ಮಹತ್ ಕಾರ್ಯಗಳಿಗಾಗಿ ಆತನ ಸ್ತುತಿಸಿರಿ. ದೇವರು ಮಾಡಿದ ಮಹತ್ ಕಾರ್ಯ, ಮನುಷ್ಯಗೆ ಏನು ಅದ್ಭುತಗಳು ದೇವರು ಮಾಡ್ತಾನ, ಮಹತ್ ಕಾರ್ಯಗಳು, ದೊಡ್ಡ ಬಿಡುಗಡೆ, ಸಣ್ಣ ಬಿಡುಗಡೆ, ಅದನ್ನ ನೆನೆಸಿ ನಾವೇನು ಮಾಡ್ಬೇಕಂತ ದೇವರಿಗೆ ಕೊಂಡಾಡಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಆತನ ಮಹತ್ ಕಾರ್ಯಗಾಗಿ, ಆತನ ಶಕ್ತಿಗಾಗಿ, ಆತನ ಪ್ರಭಾವ ಸರಿ, ಆತನ ಸ್ತುತಿಸಿರಿ. ಇಲ್ಲಿ ಹೇಳುತ್ತದ 3ನೇ ವಚನ, ಕೊಂಬುವುದುತ್ತ, ಹಳೇ ಕಾಲದ ಆರಾಧನೆ, ಕೊಂಬುಗಳು ತೆಗೆದುಕೊಂಡು ಆರಾಧನೆ ಸ್ತುತಿ ಮಾಡ್ತದ್ರೆ. ಹಲ್ಲೆಲೂಯಾ. ಕೊಂಬುದುತ್ತ ದೇವರಿಗೆ ಆರಾಧಿಸಿರಿ. ಸ್ವರಮಂಡಲ ಕಿನ್ನರಿ, ಸ್ವರಗಳು, ತಂತಿ ವಾದ್ಯಗಳು, ವೀಣೆಗಳು ತೆಗೆದುಕೊಂಡು ದೇವರನ್ನು ಆರಾಧಿಸ್ತದೆ. ಹಲ್ಲೆಲೂಯಾ. ದಮ್ಮಡಿ ಬಡಿಯುತ್ತಾ, ನೋಡ್ರಿ, ದಮ್ಮಡಿ ಅಂದರೆ ನಮ್ಮಲ್ಲಿರುವಂಥ ತಾಳಗಳು, ಜಲ್ಲಾರಿ. ಬೈಬಲ್ ಹೇಳುತ್ತದೆ, ತಾಳೆಯಿಂದ ಜಲ್ಲಾರಿಯಿಂದ, ಹಲ್ಲೆಲೂಯಾ, ಆತನು ಸ್ತುತಿಸಿರಿ. ತಂತಿವಾದ ಕೊಂಬುಗಳ ಕೊಳಲುಗಳಿಂದ ಆತನು ಸ್ತುತಿಸಿರಿ. ಮತ್ತು ಕೈಯಲ್ಲಿ ಏನಿಲ್ಲ ಅಂದರೆ ಕೊನೆಗೆ ಕೈಗಳವ. ಹಲ್ಲೆಲೂಯಾ. ಯಾನಪ್ಪ ನನ್ನ ಬಳಿ ಚಲ್ಲಮಿಲ್ಲ, ನನ್ನ ಕೈದಾಗ ಏನಿಲ್ಲ, ಜಲ್ಲಾರಿ ಇಲ್ಲ, ಇಲ್ಲದಿದ್ದರೂ ಭಕ್ತ ಹೇಳತನ ತಾಳದಿಂದ ಕೈಗಳಿಂದ ಏನು ಮಾಡ್ಬೇಕಂತ ದೇವರಿಗೆ ಸ್ತುತಿ ಮಾಡಬೇಕು. ಹೀಗೆ ಮಾಡಿದರೆ ಕೊನೆದಾಗ 6ನೇ ವಚನ ಹೇಳ್ತದೆ, ಇವೆಲ್ಲ ಯಾರು ಮಾಡ್ತಾರಂತ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳುತ್ತದೆ ಇವು ಎಲ್ಲ ಯಾರು ಮಾಡ್ತಾರೆ ಅಂದರೆ, ಬೈಬಲ್ ಹೇಳುತ್ತದೆ 6ನೇ ಅಧ್ಯಾಯದಲ್ಲಿ, ಶ್ವಾಸ ಇರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಸತ್ತವರು ಯಾರು ದೇವರಿಗೆ ಧ್ಯಾನ ಮಾಡಲ್ಲ, ಬದುಕಿರುವವರೇ ಧ್ಯಾನ ಮಾಡ್ತಾರೆ. ಹಲ್ಲೆಲೂಯಾ. ಶ್ವಾಸ ಇದ್ದದ್ದೇ ಏನು ಮಾಡ್ಬೇಕಂದ್ರೆ ದೇವರಿಗೆ ಧ್ಯಾನ, ಸ್ತುತಿ. ಹಲ್ಲೆಲೂಯಾ. ಶ್ವಾಸ ಇದ್ದವರೇ ಏನಾದ್ರು ಮಾತಾಡಕ್ಕೆ ಸಾಧ್ಯ ಅಲ್ರಿ. ಶ್ವಾಸ ಇಲ್ಲಂದ್ರೆ ಮನುಷ್ಯ ಮಾತಾಡೋಕ್ಕಾಗಲ್ಲ. ದೇವ್ರೊಂದು ಒಳ್ಳೆಯ ಸಮಯ ಕೊಟ್ರ, ಹಲ್ಲೆಲೂಯಾ ಅನ್ನುವಾಗ ನಾವು ದೇವರಿಗೆ, ನಮ್ಗೆ ದೇವ್ರ ಜೀವ ಕೊಟ್ರ, ಹಲ್ಲೆಲೂಯಾ, ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಇಲ್ಲಿ ಹೇಳುತ್ತದೆ, ಶ್ವಾಸ ಇರುವುದೆಲ್ಲವೂ ದೇವರನ್ನು ಸ್ತುತಿಸಲಿ. ಅಂದ್ರ ದೇವರಿಗೆ ನಮ್ಮ ಶಕ್ತಿ, ನಮ್ಮ ತಾಳ, ಜಲ್ಲಾರಿ, ಇದಕ್ಕೆ ಮತ್ತೆ ಮೇನ್ ಇಂಪಾರ್ಟೆಂಟ್, ಇವೆಲ್ಲಕ್ಕೆ ಚೆನ್ನಾಗಿರ್ಬೇಕಾದ್ರೆ ಶ್ವಾಸ ಇದ್ದರೆ ಇವೆಲ್ಲ ಕೈದ ಜಲ್ಲಾರಿ ಹಿಡ್ಕೊಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ತಾಳ ಚಪ್ಪಾಳೆ ಹೊಡಿಲಕ್ಕೆ ಸಾಧ್ಯ. ಶ್ವಾಸ ಇಲ್ದವ್ರು ಯಾರು ಮಾಡೋಕ್ಕಾಗಲ್ಲ. ಅಲ್ಲಿ ಬೈಬಲ್ ಹೇಳ್ತದ, ಶ್ವಾಸ ಇದ್ದಂಥ ನಾವುಗಳು ದೇವರನ್ನು ಸ್ತುತಿ ಮಾಡಿ ಆಶೀರ್ವಾದ ಹೊಂದಿಕೊಳ್ಳೋಣ. ಅದಕ್ಕೆ 6ನೇ ವಚನದಿಂದ ಕೆಲವು ವಾಕ್ಯದ ಅದೊಂದು ಭಾಗ ನೋಡುವುದಾದರೆ, ಶ್ವಾಸ ಇರುವಂಥ ಎಲ್ಲವುಗಳು ಯೆಹೋವನ, ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಅದಕ್ಕೆ ಶ್ವಾಸ ಇರುವ ನಾವುಗಳು